ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ರೀಸೆಂಟಾಗಿ ಮಹಾಬಲೇಶ್ವರ ಟ್ರಿಪ್ ಹೋಗಿದ್ವಿ. ಹೋಗೋಕ್ಕಿಂತ ಮುಂಚೆ ನಮ್ಮದೇ ಏರಿಯಾದಲ್ಲಿರುವಂತಹ ಒಂದು ಪುಟ್ಟ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೊರಟ್ವಿ. ಪುಣೆಯಿಂದ ಮಹಾಬಲೇಶ್ವರ 120 ಕಿಲೋಮೀಟ್ರ್ ದೂರ ಐತಿ. ಒಟ್ಟು 4 ತಾಸು ಜರ್ನಿ. ಹೀಗಾಗಿ ನಾವು ಆದಷ್ಟು ಬೆಳಗ್ಗೆ 8:45 ಅಂದರೆ ಮನೆ ಬಿಟ್ಟಿದ್ವಿ. ನಾವು ಎಷ್ಟೇ ಲಘು ಮನೆ ಬಿಟ್ರು ಈ ಪುಣೆ ಅಂಥ ಸಿಟಿ ಒಳಗೆ ಟ್ರಾಫಿಕ್ದಾಗ ಸಿಕ್ಕೊಳ್ಳೋದಂತರೂ ತಪ್ಪಂಗಿಲ್ಲ ನೋಡಿರಿ. ಮತ್ತೆ ಇಲ್ಲಿ ಬಂದು ಟ್ರಾಫಿಕ್ದಾಗ ಸಿಕ್ಕೊಂಡ್ವಿ. ಸಿಟಿ ದಾಟಕ್ಕೆ ನಮ್ಗೆ ಆಲ್ಮೋಸ್ಟ್ 1.5 ತಾಸು ಬೇಕಾತ. ಪುಣೆ ಟು ಮಹಾಬಲೇಶ್ವರ ರೂಟ್ದಾಗ ಒಂದು ಟನಲ್ ಐತಿ, ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ದೊಡ್ಡದೈತಿದೆ. ಇದನ್ನು ಅಂತೂ ನನ್ನ ಮಕ್ಕಳು ಭಾಳ ಎಂಜಾಯ್ ಮಾಡಿದ್ರು. ನಮ್ಮ ಜೊತೆಗೆ ಇನ್ನೊಂದು ಫ್ಯಾಮ್ಲಿನೂ ಬಂದಿತ್ತು. ಸೊ ನಾವಿಬ್ಬರು ಪ್ಲ್ಯಾನ್ ಮಾಡಿ ಮಾತಾಡಿಕೊಂಡು ಒಬ್ಬರು ಬ್ರೇಕ್ಫಾಸ್ಟು ಒಬ್ಬರು ಲಂಚಿಗೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ ಮನೆಯೊಳಗೆ. ಇಲ್ಲಿ ಸೈಡಲ್ಲಿ ನೆರಳಿದ್ದಲ್ಲೇ ನೆನೆಸಿ ನಾವು ನಾಷ್ಟ ಮಾಡತ್ತಿದ್ವಿ ನೋಡಿರಿ. ಯಾಕಂದರೆ ಹೊರಗೆ ಅಲ್ಲಿ ಹೋಗಿ 1 ಡೇ ಸ್ಟೇ ಮಾಡೋದಿತ್ತು. ಹೀಗಾಗಿ ಅಲ್ಲೂ ಹೊರಗೆ ತಿನ್ನೋದಿದ್ದೇ ಇರುತ್ತೆ. ಹೀಗಾಗಿ 2 ಟೈಮ್ ನಾವು ಮನೆಯೊಳಗೆ ಕಟ್ಕೊಂಡು ಬಂದಿದ್ವಿ. ಮಹಾಬಲೇಶ್ವರ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ದಾರಿಯೊಳಗೆ ನೋಡೋಕ್ಕೂ ಭಾಳ ಚಂದ ಪ್ಲೇಸಸ್ ಸಿಗ್ತಾವೆ. ಹಂಗೆ ರೋಡಲ್ಲಿ ಕರ್ವಿಂಗ್ಸು ಭಾಳ ಅದಾವಿಲ್ಲಿ. ಆಲ್ಮೋಸ್ಟ್ 12:30 ಅಂದರೆ ನಾವು ಮಹಾಬಲೇಶ್ವರ ರೀಚ್ ಆದ್ವಿ. ಮಹಾಬಲೇಶ್ವರಲ್ಲಿ ಜಾಸ್ತಿ ಈ ಥರ ರೆಸ್ಟೋರೆಂಟ್, ವಿಲ್ಲಾಸ್ ಮತ್ತು ರೆಸಾರ್ಟ್ಸ್ ನೋಡೋಕೆ ಸಿಗ್ತಾವೆ. ಯಾಕಂದ್ರೆ ಇದು ಪುಣೆ ಮತ್ತು ಮುಂಬೈ ಹತ್ತಿರ ಇರುವಂಥ ಒಂದು ಬೆಸ್ಟ್ ವೀಕೆಂಡ್ ಸ್ಪಾಟ್ ಅಂತಲೇ ಹೇಳ್ಬೋದು. ಹೀಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಟೂರಿಸ್ಟ್ ಬರ್ತಿರ್ತಾರೆ. ಸೊ ನಮಗೆ ಫುಲ್ ಮಹಾಬಲೇಶ್ವರ ಈ ಥರ ಪ್ಲೇಸಸ್ ಕಾಣಿಸ್ತಾವೆ. ಹೋಗ್ತಾ ದಾರಿಯೊಳಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡ್ರಿ, ಇಲ್ಲಿ ಫುಲ್ ಸುತ್ತಲೂ ಭಾಳ ಚಂದ ಐತಿ. ಇದು ಈ ವ್ಯೂ ಪಾಯಿಂಟ್ ಹೆಸರು ಪಾರಸಿ ವ್ಯೂ ಪಾಯಿಂಟ್ ಅಂತ. ನಾವು ಬಂದಿದ್ದು ಸಮ್ಮರ್ದಾಗ. ಇದು ಆ್ಯಕ್ಚುಲಿ ಮಳೆಗಾಲದಾಗ ಭಾಳ ಚಂದ ಕಾಣಿಸ್ತೈತಂತ. ಇದು ನೋಡ್ರಿ ಮ್ಯಾಪ್ರೋ ಗಾರ್ಡನ್ ಅಂತ ಹೇಳಿ. ಇದು ಮಹಾಬಲೇಶ್ವರದ ಪಂಚಗನಿ ಹೋಗೋ ರಸ್ತೆಯಲ್ಲಿ ಸಿಗುತ್ತಿದ್ದು. ನೀವೇನಾದರೂ ಮಹಾಬಲೇಶ್ವರ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿ ಖಂಡಿತ ವಿಸಿಟ್ ಮಾಡಿರಿ. ಯಾಕಂದ್ರೆ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಮಹಾಬಲೇಶ್ವರ ಅಂತಾನೆ ಹೇಳ್ಬೋದು. ಮ್ಯಾಪ್ರೋ ಕೇವಲ ಒಂದು ಗಾರ್ಡನ್ ಮಾತ್ರ ಅಲ್ಲ, ಇದು ಫುಡ್ ಪಾರ್ಕೂ ಹೌದು. ಇದು ಭಾರತದಲ್ಲಿ ಅತಿ ಹೆಚ್ಚು ಸ್ಟ್ರಾಬೆರಿ ಹಣ್ಣುಗಳನ್ನು ಉತ್ಪಾದಿಸುವಂಥ ಅಥವಾ ಬೆಳೆಯುವಂಥ ಒಂದು ಪ್ರದೇಶ. ಇಲ್ಲಿ ಸ್ಟ್ರಾಬೆರಿ ಹಣ್ಣುಗಳ ಜೊತೆಗೆ ಬೇರೆ ಹಣ್ಣುಗಳನ್ನು ಬಳಸಿ ಚಾಕ್ಲೇಟ್ಸ್, ಜ್ಯೂಸ್ ಮತ್ತು ಜಾಮ್ಗಳನ್ನು ತಯಾರಿಸ್ತಾರೆ. ಬರೀ ನೋಡೋಣಂತ. ಇಲ್ಲಿ ಅತಿ ಹೆಚ್ಚು ನ್ಯಾಚುರಲ್ ಫ್ರೂಟ್ಸನ್ನು ಬಳಸಿ ಮಾಡಿರುವಂಥ ಜಲಿ ಚಾಕ್ಲೇಟ್ಸ ಸಿಗ್ತಾವೆ. ಇಲ್ಲಿ ನೋಡ್ರಿ, ಇವ್ರು ನಮ್ಗೆ ಫ್ರೀಯಾಗಿ ಅಂದರೆ ಬಂದವರೆಲ್ಲರಿಗೂ ಫ್ರೀಯಾಗಿ ಈ ಥರ ಜಲಿ ಚಾಕ್ಲೇಟ್ಸನ್ನು ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಸೊ ನಾವು ಟೇಸ್ಟ್ ಮಾಡಿ ನಮ್ಗೆ ಇಷ್ಟ ಆದರೆ ನಾವಿಲ್ಲಿ ಪರ್ಚೇಸು ಮಾಡಬಹುದು. ಸೊ ನಾವು ಎಲ್ಲರೂ ಒಂದೊಂದು ಪೀಸ್ ಟ್ರೈ ಮಾಡಿದ್ವಿ. ಇದು ನೋಡ್ರಿ ಖಾಕ್ರಾ ಫ್ಯಾಕ್ಟ್ರಿ. ಇಲ್ಲಿ 3-4 ಫ್ಲೇವರ್ಸಲ್ಲಿ ಖಾಕ್ರಾ ಸಿಗ್ತಾವೆ. ಸೊ ಅದು ಫ್ಯಾಕ್ಟ್ರಿನೂ ಇಲ್ಲೈತಿ. ಇದ್ರ ಪಕ್ಕದಲ್ಲಿ ಸೇಲ್ಸ್ ಕೌಂಟ್ರ್ ಐತಿ. ನಮ್ಗೆ ಯಾವ ಥರ ಫ್ಲೇವರ್ ಬೇಕೋ ಆ ಥರ ಫ್ಲೇವರ್ದು ನಾವು ಇಲ್ಲಿ ಖಾಕ್ರಾನ ಪರ್ಚೇಸ್ ಮಾಡ್ಬೋದು. ಇದು ಹಿಂದ್ಗಡೆ ಚಾಕ್ಲೇಟ್ ಫ್ಯಾಕ್ಟ್ರಿನೂ ಐತಿ. ಇದು ನೋಡ್ರಿ ಮೊಜೆಟೋ ಟೇಸ್ಟಿಂಗ್ ಲಾಂಚ್. ಇಲ್ಲಿನೂ ಸಹ ನಾವು ಫ್ರೀಯಾಗಿ ಮೊಜೆಟೋ ಟೇಸ್ಟ್ ಮಾಡ್ಬೋದಿತ್ತು. ಗ್ರೀನ್ ಆ್ಯಪಲ್ ಮತ್ತು ಲೆಮನ್ ಮತ್ತು ಬ್ಲೂ ಮೊಜೆಟೋ ಎಲ್ಲ ಇತ್ತು. ನಾವು ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಇಲ್ಲಿ ಎಲ್ಲ ಕಡೆ ಇದೇ ಥರ ಫ್ರೀಯಾಗಿ ಟೇಸ್ಟ್ ಮಾಡ್ಬೋದು. ನಮ್ಗೆ ಇಷ್ಟ ಆದರೆ ನಾವು ಪರ್ಚೇಸ್ ಮಾಡಬಹುದು, ಆ ಥರ ಇರುತ್ತೆ. ನಮ್ಗೆ ಜಲಿ ಚಾಕ್ಲೇಟ್ಸ್ ಇಷ್ಟ ಆಗಿದ್ವು. ಸೊ ನಾವು ಚಾಕ್ಲೇಟ್ಸ್ ಅಷ್ಟೇ ಪರ್ಚೇಸ್ ಮಾಡಿದ್ವಿ. ಫುಡ್ ಪಾರ್ಕ್ ಹೊರಗಡೆ ಈ ಥರ ಫೋಟೋ ಸ್ಪಾಟ್ ಮಾಡಿದ್ದಾರೆ. ಅಲ್ಲಿ ಸ್ಪೆಷಲ್ ಸ್ಟ್ರಾಬೆರೀಸ್ ಆಗಿರೋದ್ರಿಂದ ಇದೆಲ್ಲ ಸ್ಟ್ರಾಬೆರೀಸ್ ಥೀಮ್ದಾಗ ಇತ್ತು. ಸೊ ನಾವು ಫೋಟೋಸ್, ವಿಡಿಯೋಸ್ ಮತ್ತು ತಗೊಂಡ್ವಿ. ನಾವು ಮ್ಯಾಪ್ರೋ ಎಲ್ಲ ನೋಡಿಕೊಂಡು ಈಗ ಸ್ಟ್ರಾಬೆರೀಸ್ ಫಾರ್ಮ್ ಕಡೆ ಬಂದೇವಿ. ಈ ಥರ ಸ್ಟ್ರಾಬೆರೀಸ್ ಫಾರ್ಮಲ್ಲಿ ಕೆಲವೊಂದು ಕಡೆ ಸ್ವತಃ ನಾವೇ ಹೋಗಿ ಹಣ್ಣುಗಳನ್ನು ತೊಗೊಂಡು ಬರ್ಬೋದು. ಬಟ್ ಇಲ್ಲಿ ಅಲೋ ಮಾಡಲಿಲ್ಲ. ಬಟ್ ಅದರ ಎದುರುಗಡೆನೇ ಹಿಂದ್ಗಡೆ ತೋಟ, ಮುಂದೆ ಹಣ್ಣುಗಳ ಅಂಗಡಿನೂ ಇರುತ್ತೆ. ಹೀಗಾಗಿ ಹಣ್ಣು ಭಾಳ ಫ್ರೆಶ್ ಇದ್ವು.
ಇಲ್ಲಿ ನೋಡ್ರಿ ಫುಲ್ ಸ್ಟ್ರಾಬೆರಿ, ಮಲ್ಬೆರಿ, ಆಮೇಲೆ ಗೂಸ್ಬೆರಿ ಎಲ್ಲ ಸಿಗ್ತಾವ. ಮಹಾಬಲೇಶ್ವರ್ ಪೂರ್ತಿ ಸ್ಟ್ರೀಟ್ ಸೈಡ್ ಎಲ್ಲ ಈ ಥರ ಸ್ಟ್ರಾಬೆರಿ ಹಣ್ಣುಗಳನ್ನ ಹಚ್ಚಿರ್ತಾರೆ. ಸೊ ನಮ್ಗೆ ಇಲ್ಲೂ ಚಲೋ ಅನ್ಸಿದ್ದು, ಹೀಗಾಗಿ ಇಲ್ಲಿ ಸ್ವಲ್ಪ ತಗೊಂಡ್ವಿ. ಇಲ್ಲಿ ನೋಡ್ರಿ ನನ್ನ ಮಗಗೆ ಟೇಸ್ಟ್ ಹೆಂಗೈತಿ ಅಂತ ನಾ ಕೇಳತ್ತಿದ್ದೆ. ಅವತ್ತಿಂದ ಭಾಳ ಸ್ವೀಟ್ ಐತೆ ಮಮ್ಮಿ ಅಂತ ಹೇಳಿ ತನ್ನ ರಿವ್ಯೂ ಹೇಳಿದೆ. ಇದಿಷ್ಟು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋದಾಗ ಮತ್ತೆ ಸಿಗ್ತೇನೆ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.